ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಇವತ್ತು ನಿಮ್ಗೆ ಇನ್ನೊಂದು ಹೇರ್ ಸ್ಟೈಲ್ ತೋರಿಸೋಣ ಅಂತ ನೆನಪಾಯಿತು, ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟು ನಾವು ಈ ಥರ ಪಾರ್ಟಿಷನ್ ಮಾಡ್ಕೋಬೇಕು ಹೇರ್ಸನ್ನು. ಈ ಥರ ಮೇಲೆ ಒಂದು ಸ್ವಲ್ಪ ತೊಗೊಳ್ಬೇಕಷ್ಟೆ. ಈ ಕಡೆಗೂ ಪಾರ್ಟಿಷನ್ ಮಾಡಬೇಕು. ಎಲ್ಲರಿಗೂ ತುಂಡು ಹೇರ್ ಅಂತೂ ತುಂಬ ಇರುತ್ತೆ, ಬಟ್ ಲೈಟಾಗಿ ತೊಗೊಳ್ಳೋಣ. ಈ ಥರ ತೊಗೊಂಡ್ಮೇಲೆ ನೋಡಿ, ಈ ಥರ ತೊಗೊಂಡ್ಮೇಲೆ ಇದನ್ನು ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿದಾಗ ಇಲ್ಲೊಂದು ಈ ಥರ ಬಫ್ ಥರ ಆಗುತ್ತಲ್ವ, ನೀಟಾಗಿ ಮಧ್ಯ ನೋಡಿ ಇಟ್ಕೊಳ್ಬೇಕು. ಅದನ್ನು ಚೂರು ಹತ್ತಾದ್ರೂ ಕೆಡುತ್ತೆ ನೋಡಿ. ನೆಕ್ಸ್ಟ್ ನಾವು ಹಿಂಗೆ ಪಿನ್ ಹಾಕ್ತೀನಿ. ಇನ್ನೊಂದು ಹಾಕ್ತೀನಿ. ಈ ಸೈಡ್ ಹಾಕಿದ್ನಲ್ಲ, ಈ ಸೈಡ್ ಹಾಕ್ತೀನಿ. ಬಟ್ ಗಟ್ಟಿ ಕೂಡಬೇಕಷ್ಟೇ ನಮಗೆ. ಇನ್ನೊಂದು ಹಾಕ್ತೀನಿ ನಾನು. ಈ ಥರ ಟಿಕ್ ಪಿನ್ಸ್ ಇರುತ್ತಲ್ಲ ನೋಡಿ, ಯಾವ ಥರ ಅದಲ್ವ. ಒಂಚೂರು ಮತ್ತು ಹಿಂದಕ್ಕೆ ನೀಟಾಗಿ ಬಾಚ್ಕೊಂಡು ಇದನ್ನು ಇಲ್ಲಿ ಒಂಚೂರು ಕವರಿಂಗ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದನ್ನೆಲ್ಲ ಹಿಂದೆ ಅಂದ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಇನ್ನೊಂದು ಪಿನ್ ತೊಗೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಸೇಫ್ಟಿ ಚೆನ್ನಾಗಿ ಮಾಡಿ, ಇಲ್ಲ ಅಂದರೆ ತುಂಬ ಲಾಂಗಾಗಿ ಕೂಡಲ್ಲ, ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಅದು. ಕಾಣುತ್ತೆ ಒಂಚೂರು ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಟ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಪೋನಿಟೇಲ್ ಹಾಕೋಣ. ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ಸ್ವಲ್ಪ ಹೈಟ್ನಲ್ಲೇ ತಗೊಳ್ಳಿ, ಈ ಥರ ಹೈಟ್ನಲ್ಲೇ ತಗೊಳ್ಳಿ. ಹಂಗಾದರೆ ಇಲ್ಲಿ ಮುಂದೆ ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಚೆನ್ನಾಗೇ ಕಾಣಲ್ಲ. ನಾನಿವತ್ತು ಗ್ರೀನ್ ಸ್ವಲ್ಪ ಸೇಮ್ ಇರುತ್ತೆ ಅಂತ ತೊಗೊಂಡಿದ್ದೀನಿ. ಪರವಾಗಿ ಸ್ವಲ್ಪ ಆ ಥರನೇ ಮ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಇಷ್ಟು ಹೈಟ್ನಲ್ಲಿ ಬರಬೇಕು. ಬಟ್ ಬಿಗಿ ಅಂತ ಅಂದ್ಕೋಬೇಡಿ. ಬಿಗಿ ಅಂದ್ಕೊಂಡ್ರೆ ಬಗೆ ಥರನೇ ಇರುತ್ತೆ, ಬಿಗಿ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅದು ಲಬ್ಬರ್ ಬ್ಯಾಂಡ್ ತುಂಬ ಹಾರ್ಡಿದೆ ನಂದು, ಬರೋದೇ ಕ್ಲಾತ್ ಅದೇ ಥರನೇ ನೋಡಿ. ಈ ಥರ ಅದು ನನ್ನ ಪೊಸಿಷನ್, ತುಂಬ ಹಾರ್ಡಿದೆ ಅದು. ಸೊ ಅದನ್ನು ಬಿಚ್ಚಿ ಮತ್ತೆ ಹಾಕ್ಕೊಳ್ತೀನಿ ನಾನು. ಫಸ್ಟ್ಲಿಂದ ಹಾಕ್ತಿದ್ದೀನಿ. ಅದು ಸ್ವಲ್ಪ ಸೆಟ್ ಆಗಲಿಲ್ಲ ನನಗೆ. ಸೆಟ್ ಆಗುತ್ತೋ ನಮ್ಗೆ ಬಿಡಬೇಡಿ, ಹಾಗಾದ್ರೇ ನೀಟಾಗಿ ಬರೋದು. ತುಂಬ ಹರಿಬರಿ ಮಾಡ್ಕೋಬೇಡಿ, ಟೈಮ್ ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಈಸಿ ಮೆಥಡ್. ಸಮ್ಮರ್ನಲ್ಲಿ ಸ್ವಲ್ಪ ಫ್ಯಾಷನ್ನಾಗಿ ಪೋನಿಟೇಲ್ ಹಾಕ್ಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಹೇರ್ಸಿಗೆ ಟಿಪ್ಸ್ ಹೇಳಿ ಅಂತ ಹೇಳ್ತಿದ್ದೀರಾ. ನನಗೂ ಹೇರ್ಸ್ ಕಾಮನಾಗಿ ಬಿಚ್ತಿದೆ, ಬಟ್ ತುಂಬ ಕಡಿಮೆ ಆಗಿದೆ. ನಾನು ಆ ರಿಸಲ್ಟ್ ಮಾತ್ರ ಹೇಳಬಲ್ಲೆ, ತುಂಬ ಕಡಿಮೆ ಆಗಿದೆ.
ಅಂದರೂ ಭಾಳನೇ ಕಡಿಮೆ, ಒಂದು ಬರ್ತಾ ಇದೆ ಅಷ್ಟೇ, ತುಂಬ ಕಡಿಮೆ. ನಿಮ್ಮ ಕಡೆ ಸ್ವೆಟ್ ಹೆಂಗಿದೆ ಹೇಳಿ? ಈ ಸಮ್ಮರ್ನಲ್ಲಿ ಏನೇ ಮಾಡೋದಾಗಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನೆಕ್ಸ್ಟು ಸ್ವಲ್ಪ ಹಿಂಗೆ ಮುಂದಕ್ಕೆ ಅಂದ್ಕೊಳ್ಳಿ, ಸಣ್ಣ ಸಣ್ಣ ಬೇಬಿ ಹೇರ್ಸ್ ಇರುತ್ತಲ್ಲ, ಅದು ಒಂಚೂರು ಹಿಂಗೆ ಬಿಟ್ಕೊಳ್ಳಿ, ತುಂಬ ಕ್ಯೂಟಾಗಿ ಕಾಣುತ್ತೆ. ಬೇಬಿ ಹೇರ್ಸನ್ನು ಪ್ರಮೋಟ್ ಮಾಡಬೇಡಿ, ಅವು ತುಂಬ ಹಾರಿಬಲಾಗಿ ಕಾಣ್ತವೆ ಮುಂದೆ. ಇದು ಸ್ವಲ್ಪ ದೊಡ್ಡ ಹೇರ್ ಇರುತ್ತಲ್ಲ ಇಲ್ಲಿ, ಹಿಂಗೆ ತೊಗೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಫ್ಯಾನ್ಗಳಿಗೆ ನಿಂತರೆ ಅವೇ ಎದುರುತ್ತಲ್ಲ, ಅಷ್ಟಿಷ್ಟ ಸಾಕು. ಹಿಂದೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಲೈಕ್, ಶೇರ್, ಕಮೆಂಟ್ ಮಸ್ಟ್ ಶುಡ್ ಬಿ. ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ಬೇಕು ಅಂತ ಕೇಳಿ, ನನಗೆ ಗೊತ್ತಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ತಿಳ್ಕೊಂಡಾಗಲಿ ಮಾಡ್ತೀನಿ. ಓಕೆ ದೆನ್ ಗಾಯ್ಸ್, ಬಾಯ್.